ಜನವರಿ 26ರಿಂದ 31ರವರೆಗೆ ನಡೆಯಲಿರುವ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಆಹ್ವಾನ ಮಾಡಲು ಸುತ್ತೂರು ಮಠದಿಂದ ಆಗಮಿಸಿದ ಜಾತ್ರಾ ಪ್ರಚಾರ ರಥಕ್ಕೆ ಬೇರ್ಯ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜಪ್ಪ ಚಾಲನೆ ನೀಡಿದರು. ತಾಲೂಕು ವೀರಶೈವ ಮಹಾಸಭಾದ ಉಪಾಧ್ಯಕ್ಷ ಬಿಎಂ ಪ್ರಕಾಶ್ ಮಾತನಾಡಿ, ಸಹಸ್ರ ಸಂವತ್ಸರಗಳ ಹಿಂದೆ ಕಪಿಲ ನದಿ ತೀರದ ಶ್ರೀ ಸುತ್ತೂರು ಕ್ಷೇತ್ರದಲ್ಲಿ ತಮ್ಮ ದಿವ್ಯ ತಪಸ್ಸಿನಿಂದ ಆದಿ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಶಿವಯೋಗಿಗಳು ಶ್ರೀ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠವನ್ನು ಸ್ಥಾಪಿಸಿದರು. ಆದರೆ ಅದು ಈಗ ಕೋಟ್ಯಂತರ ಭಕ್ತರ ಮೆಚ್ಚುಗೆ ಪಡೆದಿದೆ. ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ನಾವೆಲ್ಲರೂ ಹೋಗಿ ದೇವರ ಕೃಪೆಗೆ ಪಾತ್ರರಾಗಿ ದಿವ್ಯ ಸಾನ್ನಿಧ್ಯ ವಹಿಸುವ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ದರ್ಶನ ಪಡೆಯೋಣ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯ ಬಿಪಿ ಪ್ರಕಾಶ್ ಮಾತನಾಡಿ, ಜನವರಿ 26 ಉತ್ಸವ ಮೂರ್ತಿ ಗದ್ದುಗೆಗೆ ಬಿಜೆಯಂಗೈಸುವುದು, 27 ಶ್ರೀ ಸೋಮೇಶ್ವರ ಸ್ವಾಮಿ ಕುಂಭಾಭಿಷೇಕ ಮತ್ತು ಸಾಮೂಹಿಕ ವಿವಾಹ, 28 ರಥೋತ್ಸವ ಮತ್ತು ವೀರಭದ್ರೇಶ್ವರ ಕೊಂಡೋತ್ಸವ, 29 ಮಹದೇಶ್ವರ ಕೊಂಡೋತ್ಸವ, ಲಕ್ಷ ದೀಪೋತ್ಸವ ಮತ್ತು ಮಹದೇಶ್ವರ ಮುತ್ತಿನ ಪಲ್ಲಕ್ಕಿ ಉತ್ಸವ, 30-31 ಅನ್ನ ಬ್ರಹ್ಮೋತ್ಸವ ಹಾಗೂ ಉತ್ತಮ ಮೂರ್ತಿ ಮಠಕ್ಕೆ ಬಿಜೆಯಂಗೈಸುವುದು. ಇದರ ಜೊತೆಗೆ ಜಾತ್ರಾ ಮಹೋತ್ಸವ ಅಂಗವಾಗಿ ಸಾಮೂಹಿಕ ವಿವಾಹ, ಭೋಜನ ಮೇಳ, ವಸ್ತು ಪ್ರದರ್ಶನ, ಕೃಷಿ ಮೇಳ, ದನಗಳ ಜಾತ್ರೆ, ಸಾಂಸ್ಕೃತಿಕ ದೇಸಿ ಆಟಗಳು, ದೋಣಿ ವಿವಾಹ, ಚಿತ್ರಕಲೆ, ರಂಗೋಲಿ, ಗಾಳಿಪಟ, ಸೋಬಾನೆ ಪದ, ಛಾಯಾಚಿತ್ರ ಸ್ಪರ್ಧೆ ಮೊದಲಾದವುಗಳನ್ನು ಭಾಗವಹಿಸಬಹುದು ಎಂದರು. ಗ್ರಾಮ ಪಂಚಾಯಿತಿ ಲೆಕ್ಕ ಸಹಾಯಕಿ ಅಶ್ವಿನಿ, ಸದಸ್ಯರಾದ ಪ್ರಕಾಶ್, ಪಿಕೆ ಕುಮಾರ್, ಜಯಕೀರ್ತಿ, ರಕ್ಷಿತ್, ನಿವೃತ್ತ ಶಿಕ್ಷಕ ನಿಂಗಪ್ಪ, ಏರ್ಟೆಲ್ ಚಂದು, ಮಹೇಶ್, ಲೋಕೇಶ್, ಮಂಜು, ಟೈಲರ್ ನಿಂಗನಾಯಕ ಮತ್ತು ವೀರಶೈವ ಮುಖಂಡರು ಹಾಗೂ ಗ್ರಾಮಸ್ಥರು ಪ್ರಚಾರ ರಥದಲ್ಲಿದ್ದ ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿದರು. ನ್ಯೂಸ್ ಕನ್ನಡ ಸಿಸಿಟಿವಿ ಮೈಸೂರು. ವರದಿ ಮಹದೇವ್, ಸಿಸಿ ಬೇರ್ಯ. ವಿಶೇಷ ಪೂಜೆಗಳು ನೆರವೇರುತ್ತವೆ. ಜಾತ್ರೆಯಲ್ಲಿ ಸಾಮೂಹಿಕ ವಿವಾಹಗಳ ಪ್ರದರ್ಶನ ಮತ್ತು ಮಾರಾಟ, ವಿಜ್ಞಾನ ಮತ್ತು ವೈದ್ಯಕೀಯ ಮಾದರಿಗಳನ್ನು ಒಳಗೊಂಡ ಶೈಕ್ಷಣಿಕ ವಸ್ತು ಪ್ರದರ್ಶನಗಳಿರುವುದು ವಿಶೇಷ. ದನಗಳ ಪರಿಷೆ, ಭಜನಾ ಮೇಳ, ಸೋಬಾನೆ ಪದ, ಗ್ರಾಮೀಣ ಆಟಗಳು, ಕುಸ್ತಿ, ಗಾಳಿಪಟ, ರಂಗೋಲಿ, ಚಿತ್ರಕಲೆ, ಫೋಟೋಗ್ರಫಿ ಮುಂತಾದ ಸ್ಪರ್ಧೆಗಳಿರುತ್ತವೆ.